ಕನಕದಾರ ಸ್ತೋತ್ರದ ಕತೆ, ಮಹತ್ವ, ಶ್ಲೋಕಗಳು ಮತ್ತು ಅರ್ಥಗಳನ್ನು ತಿಳಿದುಕೊಳ್ಳೋಣ. ಆದಿಶಂಕರರು ಕ್ರಿಸ್ತಪೂರ್ವ 509 ಕೇರಳದ ಕಾಲಡಿಯಲ್ಲಿ ಜನಿಸಿದರು. ಅವರ ತಂದೆ ಶಿವಗುರು, ತಾಯಿ ಆರ್ಯಾಂಬ. 4 ವರ್ಷದವನಿದ್ದಾಗ ಅವರ ತಂದೆ ನಿಧನವಾದ ನಂತರ ಗುರುಕುಲದಲ್ಲಿ ಶಂಕರರು ತನ್ನ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಿದರು. ಆಗಿನ ಕಾಲದಲ್ಲಿ ಗುರುಕುಲದ ವಿದ್ಯಾರ್ಥಿಗಳು ಆಹಾರಕ್ಕಾಗಿ ಭಿಕ್ಷೆ ಬೇಡುವುದು ಪದ್ಧತಿಯಾಗಿತ್ತು. ಈ ಅಭ್ಯಾಸವು ವಿದ್ಯಾರ್ಥಿಗಳಲ್ಲಿ ನಮ್ರತೆಯ ಮನೋಭಾವವನ್ನು ತಂದಿತ್ತು. ಅವರು ಆಹಾರಕ್ಕಾಗಿ ಬೇಡಿಕೊಳ್ಳುವಾಗ ತಮ್ಮ ಅಹಂಕಾರವನ್ನು ತ್ಯಜಿಸಬೇಕಾಗಿತ್ತು. ಒಂದು ದಿನ ಶಂಕರರು ಭಿಕ್ಷೆ ಬೇಡಲು ಒಂದು ಗುಡಿಸಿಲಿನ ಹತ್ತಿರ ಹೋದರು. ಗುಡಿಸಿಲಿನ ಮುಂದೆ ನಿಂತು ಭವತಿ ಭಿಕ್ಷಾಂದೇಹಿ ಎಂದು ಕೂಗಿದರು. ಅಲ್ಲಿ ಒಬ್ಬ ಮಹಿಳೆ ತುಂಬಾ ಬಡತನದಿಂದ ಬಳಲುತ್ತಿದ್ದಳು ಮತ್ತು ಮನೆಯಲ್ಲಿ ಒಂದು ಧಾನ್ಯವೂ ಇರಲಿಲ್ಲ. ಆದರೂ ಆ ಮಹಿಳೆ ಗುಡಿಸಿಲಿನ ಒಳಗೆ ಹೋಗಿ ದವಸ ಧಾನ್ಯಕ್ಕಾಗಿ ಹುಡುಕಾಡುತ್ತಿದ್ದಳು. ಭಿಕ್ಷೆ ಕೇಳಲು ಬಂದ ಆ ಚಿಕ್ಕ ಮಗುವಿನ ರೂಪದ ಶಂಕರ ಸೂರ್ಯ ದೇವರಂತೆ ಕಾಣುತ್ತಿದ್ದನು. ಆ ತೇಜಸ್ವಿ ಬಾಲಕನಿಗೆ ಏನಾದರೂ ಕೊಡಲೇಬೇಕು ಎಂದು ನಿರ್ಧರಿಸಿ, ಆಗಿನ ಕಾಲದಲ್ಲಿ ಏಕಾದಶಿ ಉಪವಾಸವನ್ನು ಆಚರಿಸುವ ಜನರು ದ್ವಾದಶಿ ಎಂದು ನೆಲ್ಲಿಕಾಯಿ ಹಣ್ಣು ತಿಂದು ಉಪವಾಸವನ್ನು ಮುರಿಯುತ್ತಿದ್ದರು. ಆಗ ಆ ಮಹಿಳೆ ಕೂಡ ಹುಡುಕಾಡಿ ಅವಳ ಹತ್ತಿರ ಇದ್ದ ಒಂದೇ ಒಂದು ಒಣಗಿದ ನೆಲ್ಲಿಕಾಯಿಯನ್ನು ತಂದು ಹೊರಗೆ ಇದ್ದ ಶಂಕರರಿಗೆ ಭಯದಿಂದ, ಹಿಂಜರಿಕೆಯಿಂದ ಆ ನೆಲ್ಲಿಕಾಯಿಯನ್ನು ಅವನ ಭಿಕ್ಷಾಪಾತ್ರೆಗೆ ಹಾಕಿದಳು. ಅವಳ ಕಣ್ಣೀರು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ. ನಮ್ಮ ಮನೆಯಲ್ಲಿ ಇರುವುದು ಇದೆ ಎಂದು ಅವನಿಗೆ ಸ್ವೀಕರಿಸಲು ಶ್ರದ್ಧೆಯಿಂದ ಬೇಡಿದಳು. ಆ ಮಹಿಳೆಯ ನಿಸ್ವಾರ್ಥತೆಯನ್ನು ಕಂಡು ಶಂಕರರು ಭಾವುಕರಾದರು. ಆಗ ಅವಳಲ್ಲಿದ್ದ ಈ ತ್ಯಾಗದ ಮನೋಭಾವವನ್ನು ಕಂಡು ಮಹಾಲಕ್ಷ್ಮಿಯನ್ನು ಸ್ತುತಿಸತೊಡಗಿದರು. ಅವನು ಈ ಮಹಿಳೆಯ ದಾರಿದ್ರ್ಯವನ್ನು ಹೋಗಲಾಡಿಸಿ ತನ್ನ ಅನುಗ್ರಹವನ್ನು ಬೀರುವಂತೆ ಪ್ರಾರ್ಥಿಸಿದನು. 21 ಚರಣಗಳನ್ನು ಹೊಂದಿರುವ ಈ ಸ್ತುತಿಯ ಪದಗಳು ತುಂಬಾ ದೈವಿಕವಾಗಿದ್ದವು. ಈ ಸ್ತೋತ್ರಗಳ ಸುಂದರತೆಗೆ ಭಾವುಕಳಾಗಿ ಮಹಾಲಕ್ಷ್ಮಿಯು 5 ವರ್ಷದ ಶಂಕರನಿಗೆ ಆಕಾಶದಲ್ಲಿ ಕಾಣಿಸಿಕೊಂಡಳು. ಹೀಗೆ ಪ್ರತ್ಯಕ್ಷಳಾದ ಆ ಮಹಾಲಕ್ಷ್ಮಿಯು, ಈ ಮಹಿಳೆ ಹಿಂದೆ ಮಾಡಿದ ಕರ್ಮವನ್ನು ಅನುಭವಿಸುತ್ತಿದ್ದಾಳೆ, ನಾನು ಅನುಗ್ರಹ ತೋರುವುದಿಲ್ಲ ಎಂದಾಗ ಶಂಕರರು, ತಾಯಿ, ಈ ಜನ್ಮದಲ್ಲಿ ಇವಳು ಮಾಡಿದ ತ್ಯಾಗಕ್ಕೆ ನೀನು ಅನುಗ್ರಹಿಸಲೇಬೇಕು ಎಂದಾಗ ತಾಯಿ ಆ ಮಹಿಳೆಯ ಗುಡಿಸಲಿನ ಮೇಲೆ ಚಿನ್ನದಿಂದ ಮಾಡಿದ ನೆಲ್ಲಿಕಾಯಿ ಹಣ್ಣುಗಳ ಮಳೆಯನ್ನ ಸುರಿಸಿದಳು. ಹೀಗೆ ಶಂಕರರು ಹಾಡಿದ ಈ ಸ್ತೋತ್ರವನ್ನು ಕನಕದಾರ ಸ್ತೋತ್ರಂ, ಕನಕ ಎಂದರೆ ಚಿನ್ನ, ದಾರ ಎಂದರೆ ನಿರಂತರ ಸುರಿಯುವುದು ಎಂದು ಪ್ರಸಿದ್ಧಿಯಾಯಿತು. ಕನಕದಾರ ಸ್ತೋತ್ರದ ಮಹತ್ವವೆಂದರೆ, ಕನಕದಾರ ಸ್ತೋತ್ರವು ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳುವ ಅತ್ಯಂತ ಶಕ್ತಿಶಾಲಿ ಸ್ತೋತ್ರ. ಬಡತನವನ್ನು ಹೋಗಲಾಡಿಸಿ ಸಾಲದ ವಿಮುಕ್ತಿ ನೀಡಿ ಅಪಾರ ಸಂಪತ್ತು, ಐಶ್ವರ್ಯ ಮತ್ತು ಅಭಿವೃದ್ಧಿಯನ್ನು ತರುತ್ತದೆ. ಪ್ರತಿದಿನ ಮತ್ತು ವಿಶೇಷವಾಗಿ ಶುಕ್ರವಾರದಂದು ಈ ಸ್ತೋತ್ರ ಪಠಿಸುವುದರಿಂದ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗುತ್ತೇವೆ. ಇಂತಹ ಅತ್ಯದ್ಭುತವಾದ ಕನಕದಾರ ಸ್ತೋತ್ರದ ಒಂದೊಂದು ಸ್ತೋತ್ರವನ್ನು ಮತ್ತು ಅದರ ಅರ್ಥವನ್ನ ತಿಳಿದುಕೊಳ್ಳೋಣ.